ಮಾತಲ್ಲಿ ದೇವರೇ, ಏನಪ್ಪ ಸೋತಿದ್ದೀರಿ ಎಂಬುದಾಗಿ ಹೇಳುತ್ತಾ ಇದ್ದೀರಿ. ನೀವು ಸೋಲುವುದಕ್ಕೆ ಸಾಧ್ಯವೇ ಇಲ್ಲ. ವಸುಂಧರೆಯಲ್ಲಿ ನಿಮ್ಮ ಅವತಾರ ಆಗುವಾಗ ನಾವೆಲ್ಲರೂ ಸಂತೋಷ ಭರಿತರಾದರು. ವಸುಂಧರೆ ಕಣ್ಣೀರು ಸುರಿಸ್ತಾ ಇದ್ದಳು. ಒಂದು ಕಾಲದಲ್ಲಿ ದುಷ್ಟರು ತುಂಬಿ ತುಳುಕಾಡುತ್ತಾ ಇದ್ರು. ಅವರನ್ನು ವಧಿಸುವುದಕ್ಕಾಗಿ, ಸಾಧು ಸತ್ಯನು ಪೊರೆಯುವುದಕ್ಕಾಗಿ ಒಬ್ಬನ ಅವತಾರ ಭೂಮಿಯಲ್ಲಿ ಆಗ್ತಾ ಇದೆ ಎಂಬುದಾಗಿ. ನೀವು ಕಾಣುವ ರಾಮನ ಹಾಗೆ ಇರಬೇಡಿ. ನಿಮ್ಮ ಒಳಗಿರುವಂತಹ ರಾಮ ಏನೆಂಬುದಾಗಿ ಅವನಿಗೆ ಗೊತ್ತಾಗಬೇಕು. ಅದಕ್ಕಾಗಿ ದಿವ್ಯವಂತ ಈ ಧನುಷನ್ನು ನಿಮಗೆ ಕೊಟ್ಟಿದ್ದೇನೆ. ಇದನ್ನು ಹಿಡಿದು ಯುದ್ಧ ಮಾಡಿದರೆ ನೀವು ಯಾರು ಎಂಬುದಾಗಿ ಆತನಿಗೆ ಗೊತ್ತಾಗ್ತದೆ. ಮಾತಲ್ಲಿ ಕೊಟ್ಟದ್ದೇನು? ಗುರುವಿಡಿಯೊಳಗೆ ಶೋಕಾದ ತಾನಾದ ನೀನು ಕೊಟ್ಟಂತ ಶಾರ್ಂಗ ಮಹಾಧನುಷನ್ನು ಕೈಯಲ್ಲಿ ಹಿಡಿದಿದ್ದೇನೆ. ರಾವಣನೇ ಹೋರಾಟ ಮಾಡುವುದಕ್ಕಿಂತಲೂ ಮೊದಲಾಗಿ ಅವನ ಮುಂಭಾಗದಲ್ಲಿ ವಿಶ್ವಾಕಾರದಲ್ಲಿ ಕಂಡನ ಸುರೇಂದ್ರ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ಪುಂಡರೀಕಾಂಬರನ ಜಗತೋ ಕಂಡ ರೂಪನ ಕಂಡ ಬಲ ಸಂದರ್ಭದಲ್ಲಿ ಏನನ್ನು ಕಾಣುತ್ತಾ ಇದ್ದೇನೆ? ಕೇವಲ ರಾಮನಾಗಿ ಕಾಣಿಸಿಕೊಂಡವ ಯುದ್ಧ ಕಣದಲ್ಲಿಯೇ ಕುಲ್ಮಿಟ್ಟೆಂದು ಕಣ್ಣಿಗೆ ಹೊಡೆದಂತಾಯಿತು. ಧ್ಯಾನ ದೃಷ್ಟಿಯಿಂದ ನಾನು ನೋಡುತ್ತಾ ಇದ್ದೇನೆ. ಏನಾಶ್ಚರ್ಯವಿದೆ, ಏನಾಶ್ಚರ್ಯ! ರಾಮನಾಗಿ ಕಂಡವ ಇಂದು ವಿಶ್ವರೂಪವನ್ನು ಪ್ರದರ್ಶನ ಮಾಡುತ್ತಾ ಇದ್ದಾನಲ್ಲ. ಆ ರಾಮನ ವಿಶ್ವರೂಪವನ್ನು ನೋಡುತ್ತಾ ಇದ್ದೇನಲ್ಲ. ಅರ್ಥವಾಯಿತು, ನನಗೆ ಅರ್ಥವಾಯಿತು. ಆದರೆ ಇಂತಹ ವಿಶ್ವರೂಪವನ್ನು ನೋಡುವಾಗ ಇಂದಿನ ಘಟನಾವಳಿಗಳೆಲ್ಲ ಮತ್ತೆ ಮರುಕಳಿಸುತ್ತಾ ಇದೆ. ಗರುಡ, ಕಿನ್ನರ, ಕಿಂಪುರುಷ, ಉರಗ, ಸಾಧ್ಯ ಇತ್ಯಾದಿ ಮುನಿ ವರ್ಗವೇ ಇಲ್ಲಿ ಆಚರಣೆಯಲ್ಲಿದೆ ಎಂದಾದ್ರೆ ಈತ ಸಾಮಾನ್ಯದವನೇ? ಅಲ್ವೇ ಅಲ್ಲ. ಆದರೆ ಈ ರಾಮಾವತಾರವನ್ನು ಯಾಕೆ ಇವನು ತಾಳಿದ್ದಾನೆ ಅನ್ನೋದು ಈಗ ನನಗೆ ಸ್ಪಷ್ಟವಾಗುತ್ತಾ ಇದೆ. ವೈಕುಂಠಪತಿಯಾದಂತಹ ಶ್ರೀಮನ್ನಾರಾಯಣನೇ ರಾಮ ಅವತಾರವನ್ನು ತಾಳಿ ಭೂಮಿಯಲ್ಲಿ ಧರ್ಮವು ನಾಶವಾಗುತ್ತಾ ಇದೆ. ಆ ಧರ್ಮವನ್ನು ಮತ್ತೆ ಎತ್ತಿ ಹಿಡಿದು ಧರ್ಮ ಪಾಲಕರನ್ನು ರಕ್ಷಣೆ ಮಾಡಬೇಕಾಗಿ ಬಂದೊರಗಿದೆ ಈ ರಾಮನಿಗೆ. ಆದ ಕಾರಣವಾಗಿ ಇಂಥ ರೂಪದಿಂದ ಇಲ್ಲಿ ಕಾಣಿಸಿಕೊಂಡಿದ್ದಾನೆ. ಆದರೆ ಈ ರಾಮನ ಈ ರೂಪವನ್ನು ಕಂಡಾಕ್ಷಣವೇ ನಾನೊಮ್ಮೆ ಮೈಮರೆತು ಹೋದೆನಲ್ಲ. ಅಣುರೇಣ ತೃಣ ಕಾಷ್ಟ ಜಂಗಮಾದಿಯನ್ನು ನೆಲೆಯಾದಂತಹ ಆ ನನ್ನ ದೇವ ಈ ರೂಪದಲ್ಲಿ ಕಾಣಿಸಿಕೊಂಡ ಮೇಲೆ ಇನ್ನು ಯಾಕೆ ಈ ರೂಪವನ್ನೇ ಕಾಣುತ್ತಾ ಹಾಗೆ ಮೈಮರೆಯುತ್ತೇನೆ.
ಕೇಳುತ್ತಾನಂತಾದ್ರೆ ಸ್ವಲ್ಪ ಬುದ್ಧಿ ಮಾತು ಹೇಳೋಣ. ಸಾಕು ಸಾಕು ಬೇಡ ಕಲ್ಪಡ ಬಲು ಜೋಕೆ ನೋಡು ಸಾಕು ಸಾಕು ಬೇಡ ಕಲ್ಪಡ ಮೂರು ಹೋಗ ವೀರಯ್ಯನ ರಗಡೆಯ ನೋಡೆ ಮೂರು ಹೋಗ ವೀರಯ್ಯನ ರಗಡೆಯ ನೋಡೆ ಸುಮನ ವಾರವೆಲ್ಲ ಬೆಳಗುತ್ತಿರುವ ತೀರ ಒಂದು ಸಾರಿ ಕೊಲೆಯ ಕಲಿತರು ಒಂದು ಸಾರಿ ಕೊಲೆಯ ಕಲಿತರು ಎರಡನೆಯ ಬಾರಿಯಂದು ನಿನ್ನ ಕೆಲೆಗೆ ನೆಚ್ಚೆನು ಎರಡನೆಯ ಬಾರಿಯಂದು ನಿನ್ನ ಕೆಲೆಗೆ ನೆಚ್ಚೆನು ಅಂತವತಿಯ ಮೂರನೆಯಳು ಸಂತನವನು ಸಹಿತ ನಿನ್ನ ತೆರದಿ ಮಂದಿರವನ್ನು ಹೊಂದಿಸಿದನು ಸಾಕು ಸಾಕು ಬೇಡ ಚಲಪದ ರಾವಣ, ರಾಮ, ಸಾಕು ಏನು ಸಾಕು? ಸಾಕು, ಈ ರಾವಣ ಸಾಕು. ಮತ್ತೆ ಏನು ನಿನ್ನ ವೀರ, ನಿನ್ನದಾದಂತಹ ವೀರತ್ವವನ್ನು ಕಂಡು ಮೂರು ಲೋಕವೇ ತಲ್ಲಣಗೊಳ್ಳುತ್ತಾಯಿ, ಸುರ ವರ್ಗವೆಲ್ಲ ಬೆದರುದಿಹು. ಹೌದಲ್ವೇ? ಹಾಗಾದ್ರೆ ನಿನ್ನ ಪರಾಕ್ರಮ ಏನು ಎನ್ನುವುದು ಲೋಕದಲ್ಲಿ ವಿಖ್ಯಾತಿಯನ್ನು ಹೊಂದಿ. ಎಲ್ಲರೂ ಒಪ್ಪಿಕೊಂಡಿದ್ದಾರೆ, ಇನ್ನು ನೀನು ಕೂಡ ಒಪ್ಪಿಕೋ. ಆಯ್ತಲ್ಲ, ಮುಗಿತಲ್ಲ. ಆದರೆ ನನ್ನ ಮುಂಭಾಗದಲ್ಲಿ ಎಷ್ಟೋ ಬಾರಿ ನೀನು ಅವಮಾನವನ್ನು ಹೊಂದಿದ. ಹಾಗಾದ್ರೆ ಈಗಲೂ ನಿನಗೊಂದು ಅವಕಾಶವನ್ನು ಒದಗಿಸಿಕೊಡುತ್ತೇನೆ. ಏನು ಅವಕಾಶ? ಅದಕ್ಕೆ ಹೇಳಿದ್ದು ಈ ರಾವಣ ಸಾಕು. ಮತ್ತೆ ಯಾವ ರಾವಣ ಬೇಕು? ನನ್ನ ರಸಿಯಾದಂತಹ ಸೀತೆಯನ್ನು ಮರಳಿ ಒಪ್ಪಿಸಿ ಓಹೋ, ನನಗೆ ಶರಣಾಗತಿಯನ್ನು ಹೊಂದು ಮಾಡಿದ್ದು ಸರ್ವಾಪರಾಧವಾಯಿತು ಅಂತ ಒಪ್ಪಿಕೊಂಡರೆ ಸೂರ್ಯ ಚಂದ್ರರು ಇರುವಲ್ಲಿವರೆಗೆ ನಿನಗೆ ಬದುಕುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡುತ್ತೇನೆ. ಶರಣು ಬಾ. ನಾ ಶರಣ ಬರುವವರಲ್ಲ. ಮಿಕ್ಕಿನ ಸಿರಿಯು ನನಗಿನ್ನೆಂದು ಕೇಳಿ ಇನ್ನಿಳೆಯ ನಂದನೆಯ ನಿನ್ನೊಳು ಅಹವಾಗಿ ಅದಿತರ ಎದುರೇ ಗಿರಿಜಾವರನ ಬಂಟನೆ ತಾನೆಂಬ ಒಪ್ಪಿರಿದ ದಶಕಂಠ ಏನಾಡಿದೆ ನೀನು? ಸೀತೆಯನ್ನು ಮರಳಿ ಒಪ್ಪಿಸಿ ನನ್ನ ಪಾದಕ್ಕೆ ಅಣತನಾದೆ ಎಂದಾದರೆ ಬದುಕುವುದಕ್ಕೆ ನಿನಗೆ ಅವಕಾಶವನ್ನು ಕೊಡುತ್ತೇನೆ. ಹೌದು. ಬಿಡು ಬಿಡು ಬಿಡು. ಧರಣಿಯೇ ತಲೆಕೆಳಗಾಗಲಿ, ಸಾಗರವೇ ಉಕ್ಕೇರಿ ಹರಿಯಲಿ, ಪ್ರಳಯವೇ ಸನ್ನಿಹಿತವಾಗಲಿ, ಅಂಬರವೇ ಬಿರಿಯಲಿ, ಆದರೆ ಸೀತೆಯನ್ನು ಮಾತ್ರ ನಾನು ಬಿಟ್ಟು ಕೊಡಲಾರೆ. ಇದು ರಾವಣನ ಛಲ. ಒಂದು ವೇಳೆ ಬಿಟ್ಟು ಕೊಟ್ಟೆ ಎಂದಾದರೆ ಆ ಪರಮೇಶ್ವರನ ಬಂಟ ನಾನಲ್ಲ, ನಾನಲ್ಲ, ನಾನಲ್ಲ. ಏನಯ್ಯ ಇದು? ಏನಯ್ಯ ಶರಣ ನಿನ್ನಣ್ಣನ ಮಾತು ನಿಧಾನಿಸಿದೆಯೋ ಮನದಿ ನಾನೆಷ್ಟು ಬೇಡರು ಕೇಳನೀದನು ಬುದ್ಧಿ ಶೂನ್ಯಲ್ಲವೇ ಜಗದಿ ಏನಯ್ಯ ಶರಣ ವಿಭೀಷಣ, ರಾಮಚಂದ್ರಮ, ಏನಯ್ಯ ಇದು? ಒಂದೇ ತಾಯಿಯ ಮಕ್ಕಳು ನೀವೀರು. ನಿಜ. ನಿನ್ನ ದಾರಿಯೇ ಬೇರೆ, ಅವನ ದಾರಿಯೇ ಬೇರಾಗಿದೆ. ಯಾಕೆ ಹೀಗಾಗುತ್ತಾವು? ಒಂದಾ ಬುದ್ಧಿ ಮಾತನ್ನು ಹೇಳಿದಾಗಲೂ ಆದರೂ ಕೇಳಿ ತಿದ್ದಿಕೊಳ್ಳಬೇಕಾಗಿತ್ತು. ಅಂತಹ ಒಂದು ಅವಕಾಶವನ್ನು ನಿನ್ನ ಮುಂಭಾಗದಲ್ಲಿ ನಿನ್ನ ಅಣ್ಣನಿಗೆ ನಾವು ಒದಗಿಸಿಕೊಟ್ಟವು. ಏನು ಬುದ್ಧಿ ಶೂನ್ಯನಾಗಿ ಯಾಕೆ ಈತ ವ್ಯವಹರಿಸುತ್ತಾ ಇದ್ದಾನೆ? ಏನು ಮಾಡಬೇಕಿಂತವರಿಗೆ ಒಂದು ಅರ್ಥವಾಗುತ್ತಾ ಇಲ್ವಲ್ಲ? ನೀನೇ ಹೇಳಬೇಕೀಗ. ದುಷ್ಟ ದುರಾಚಾರದೊಳಗಿರುತ್ತೀಗ ಮತಿ ಕೃಷ್ಣನ ಕುಟ್ಟಿ ಕೆಳಗೆ ತ್ರಿಭುವನವನ್ನು ರಕ್ಷಿಸೋ
ರಾಮಚಂದ್ರಮ, ವಿಭೀಷಣ ಧರೆಯಲ್ಲಿ ಯಾರು ಮಾಡಬಾರದಂತ ಅನ್ಯಾಯವನ್ನೇ ಈತನು ಮಾಡುತ್ತಾ ಇದ್ದಾನೆ. ಪಂಚ ಮಹಾಪಾತಕಗಳನ್ನೇ ಎಸಗುತ್ತಾ ಇದ್ದಾನೆ. ಹೆಚ್ಚೇಕೆ ಮಾನವತಿಯಾದಂತಹ ಮಾನವತಿಯರಿಗೆ ಬದುಕುವುದಕ್ಕೆ ಕಷ್ಟವಾಗುತ್ತಾ ಇದೆ. ಅಂತಹ ದುಷ್ಟತನದ ಕೃತ್ಯವನ್ನೇ ಎಸಗುತ್ತಾ ಇದ್ದಾನೆ. ಅಣ್ಣನೆನ್ನುವಂತಹ ಮಮಕಾರ ಯಾವುದು ಬೇಡ ನನಗೆ. ನನ್ನ ಬಾಳಿಗೆ ತಂದೆ ತಾಯಿ ಬಂಧು ಬಳಗ ಸರ್ವಸ್ವವು ನೀವೇ ದೇವರೇ. ಆದ್ರಿಂದ ದುಷ್ಟನಂತಹ ಇವನಲ್ಲಿ ಯಾವುದೇ ಮಮಕಾರ ಬೇಡ. ದುಷ್ಟನೆಂದು ತಿಳಿದು ಈತನನ್ನು ಕೊಂದು ಲೋಕ ಕಲ್ಯಾಣ ಮಾಡಬೇಕು ದೇವರೇ, ಲೋಕ ಕಲ್ಯಾಣ ಮಾಡಬೇಕು. ಸರಿ ಸರಿ. ನಾನೆಷ್ಟು ಬಾರಿ ಬಾಣ ಪ್ರಯೋಗಿಸಿದ್ರು ಮತ್ತೆ 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 ಕಳೆದುಕೊಂಡಂತಹ ಶಿರ ಮತ್ತೆ ಮತ್ತೆ ಪ್ರಕಟಗೊಳ್ಳುತ್ತಾವು. ನಿಜ. ಹಾಗಾದ್ರೆ ಇವರನ್ನು ಹೇಗೆ ಅದಕ್ಕೊಂದು ಕಾರಣ ಉಂಟು. ಈ ಹಿಂದೆ ಪ್ರಭು ಪರಮೇಶ್ವರನು ಪೂಜಿಸುವುದಕ್ಕಾಗಿ ಕೈಲಾಸವನ್ನು ಸೇರಿದ್ದ. ಆ ವೇಳೆಯಲ್ಲಿ ಪೂಜಿಸಿ ಪುನಃ ಬರುತ್ತಿರುವಂತಹ ವೇಳೆಯಲ್ಲಿ ನಂದಿಯನ್ನು ಕೊಂಡು ಅಪಹಾಸ್ಯ ಮಾಡಿದ್ದ. ಅಪಹಾಸ್ಯ ಮಾಡಿದ್ದು ಮಾತ್ರವಲ್ಲದೆ ಕೈಯಲ್ಲಿರುವಂತಹ ಜಂಬು ನೇರಳೆ ಹಣ್ಣನ್ನು ಕಚ್ಚಿ ಅವನ ಎದೆಗೆ ಬಿಸಾಡಿದ. ಆ ಸಂದರ್ಭದಲ್ಲಿ ಕೋಪಗೊಂಡಂತಹ ನಂದಿ ಒಂದು ಮಾತನ್ನು ಹೇಳಿದ್ದಾನೆ. ಈ ಇನ್ನು ಮುಂದಕ್ಕೆ ಸೂರ್ಯ ವಂಶಜನಿಂದ ವೈಷ್ಣವ ಶರವನ್ನು ಇವನ ಎದೆಗೆ ಯಾರು ಪ್ರಯೋಗಿಸ್ತಾನೋ ಅವನಿಂದ